ಗೈಸ್, ಇವತ್ತು ನಾನು ರ್ಯಾಪಿಡೋ ಮಾಡೋಣ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಅಂದರೆ ಇದಕ್ಕೆ ಮುಂಚೆ ಯಾವಾಗೋ ಮಾಡಿದ್ದೆ, ಬಟ್ ಇವತ್ತು ಸುಮ್ಮನೆ ಒಂದ್ಸಲ ವಿಡಿಯೋ ಮಾಡಿ ಹಾಕೋಣ ಅಂತ ರ್ಯಾಪಿಡೋ ಮಾಡ್ತಾಯಿದ್ದೀನಿ. ರ್ಯಾಪಿಡೋ ಮಾಡೋಣ, ಮಳೆ ಬಂದಿದೆ. ಸೊ ನೋಡಿ, ಇವಾಗ ಇದು ಬಿದ್ದಿದೆ ಆರ್ಡ್ರ್. ಯಾರು ಕರು ಇದು BV ಸಂದೀಪ್ ಅಂತ ಬಿದ್ದಿದೆ. ಇವಾಗ ಇಲ್ಲಿಂದ ಗೋ ಟು ಪಿಕಪ್ ಹೋಗೋಣ. 850 ಮೀಟರ್ಸಲ್ಲಿದ್ದಾರೆ. ಸೊ ಹೋಗಿ ಇಲ್ಲಿಂದ ಬ್ಯಾಟ್ರಾಯನ್ಪುರಕ್ಕೆ ಇಲ್ಲಿಂದ 8 ಕಿಲೋಮೀಟ್ರ್ ಏನೋ ಇದೆ. ಸೊ ಹೋಗಿ ಮಳೆಯಲ್ಲಿ ರ್ಯಾಪಿಡೋ ಮಾಡೋಣ, ನೋಡೋಣ. ಇವತ್ತು ಒಂದು 500 ರೂಪೀಸ್ ಅದ್ರ ಖರ್ಚಿಗೆ ಮಾಡೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ, ನೋಡೋಣ. ಕಸ್ಟಮರ್ ಆಲ್ರೆಡಿ ಫೋನ್ ಮಾಡ್ತಾ ಇದ್ದಾರೆ. हाँ हेलो सर. हेलो. हाँ हेलो सर. हाँ, क्या मोनी हो रहा है? बाइक आ रहे हो कि नहीं आ रहे हो? 5-10 मिनट सर, आ रहा हूँ. तो 5-10 मिनट लेट हो जाएगा. ಕನ್ನಡ ಬರುತ್ತಾ? ಕನ್ನಡ ಬರುತ್ತೆ, ಬೇಗ ಬನ್ನಿ. ಬೈಕ್ ಮೂವ್ ಆಗ್ತಿರಲ್ಲ, ಅದಕ್ಕೆ ಕೇಳಿದ್ದು. ಹಾಂ, ಅದೇ ನಾನು ಅದು ಒಂದು ಹೆಲ್ಮೆಟ್ ತಗೊತಾ ಇದ್ದೀನಿ. ಕನ್ನಡ ನಾನು ಬರ್ತಾ ಇದ್ದೀನಿ, ಒಂದು 5 ನಿಮಿಷ. ನೋಡಿ, ಕನ್ನಡ ಬಂದರೂ ಕೂಡ ಇವರು ಹಿಂದಿಲಿ ಮಾತಾಡಿಸ್ಬಿಟ್ಟು ನನ್ನೇ ಕೇಳ್ತಾರೆ ಕನ್ನಡನ ಹಿಂದಿನ ಅಂತ. ಏನು ಹೇಳೋಣ ಇಂಥವ್ರಿಗೆ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಗಾಡೀಲಿ ಇವಾಗ ಹೋಗೋದು, ನಮ್ಮಪ್ಪದ ಗಾಡಿ ಇದು, ನನ್ನ ಗಾಡಿಯಲ್ಲಿ ಪಕ್ಕದಲ್ಲಿದೆ. ಈ ಗಾಡೀಲಿ ಹೆಲ್ಮೆಟಿಗೆ ತಗೊಂಡು ಹೋಗೋದು. ಇವಾಗ ನಮ್ಮ ಅಪ್ಪ ಗಾಡಿದು ಪಾಸ್ವರ್ಡ್ ಏನು ಗೊತ್ತಾ? 3378 ಅಷ್ಟೇ. ನೋಡಿದ್ರಲ್ಲ, ನೋಡಿ ಲೊಕೇಶನ್ ಬರೋಷ್ಟೊಳಗಡೆ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಆರ್ಡ್ರನ್ನ. ಫುಲ್ ಆಫರ್. ನನ್ನ ಮಕ್ಕಳು ಮಳೆ ಬರ್ತಾ ಇದೆ ಅಂತ ಬಂದರೆ ನೋಡಿ, ಲೊಕೇಶನ್ಗೆ ಬರೋಷ್ಟೊಳಗೆ ಕ್ಯಾನ್ಸಲ್ ಬೇರೆ ಮಾಡಿಬಿಟ್ಟಿದ್ದೇನೆ. ಹೋಗಿ ಮಳೇಲಿ ಸಾಯ್ಬೇಕು ನಾನು ಇವಾಗ. ಅವರೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ನನ್ನ ಅವ್ರ ಹತ್ರ ದುಡ್ಡೇ ತಗೊತಾ ಇಲ್ಲ, ಫ್ರೀಯಾಗಿ ಡ್ರಾಪ್ ಮಾಡ್ತಾ ಇದ್ದೆ. ಆದರೂ ಕೂಡ ಅವರು ಬರೋಷ್ಟೊಳಗೆ ಕ್ಯಾನ್ಸಲ್ ಮಾಡಾಕಿದ್ದಾರೆ. ಸೊ ಹೋದರೆ ಹೋಗಲಿ ಬಿಡಿ. ಆರ್ಡ್ರ್ ಕ್ಯಾನ್ಸಲ್ ಆಯಿತು ಅಂತ ಮನೆಗೆ ಬಂದ್ಬಿಟ್ಟೆ. ಇವಾಗ ಅಲ್ಲಿಂದ ನೆನೆಸ್ಕೊಂಡು ಮನೆಗೆ ಬಂದಮೇಲೆ ಬಿದ್ದಿದೆ ನೋಡೋರು. ಯಾವುದೋ ಪಿಕಪ್ ಇಲ್ಲಿಂದ ರಾಜ ನೋಡಿ, ಯಾವುದೋ ಪಾರ್ಸಲ್ ಬಿದ್ದಿದೆ. ಇಲ್ಲಿಂದ ಎಲ್ಲಿಗೆ ಬಿದ್ದಿದೆ ಗೊತ್ತಿಲ್ಲ. 900 ಮೀಟರ್ ಡಿಸ್ಟೆನ್ಸಲ್ಲಿದೆ. ರಾಜೇಶ್ವರಿ. ಬನ್ನಿ ಹೋಗೋಣ. ಗುರು ಏನಾಗೋಗಿದೆ ಏನೋ ಗೊತ್ತಿಲ್ಲ. ಅವನ ಅಜ್ಜಿ ಅದು ಕೂಡ ಕ್ಯಾನ್ಸಲ್ ಮಾಡ್ಬಿಟ್ಟ. ತಲೆ ಕೆಟ್ಟೋಗ್ತಾ ಇದೆ. ಸುಮ್ಮನೆ ಕುತ್ಕೊಳ್ಳೋ ಬದಲು ಏನಾದರೂ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ರೆ ಅವನು ಅದು ಕೂಡ ಕ್ಯಾನ್ಸಲ್ ಮಾಡ್ಕೊಂಬಿಟ್ಟಿದ್ದಾನೆ. ಸೊ ಇನ್ನೊಂದು 5 ನಿಮಿಷ ವೆಯ್ಟ್ ಮಾಡಿಬಿಟ್ಟು ನೋಡ್ತೀನಿ. ಯಾವುದನ್ನ ಬಂದರೆ ಹೋಗ್ತೀನಿ, ಇಲ್ಲ ಅಂದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಸೊ 1 ಅವರಿಂದ ವೆಯ್ಟ್ ಮಾಡ್ತಾ ಇದ್ದೆ. ಇವಾಗ ಒಂದೇ ಒಂದು ಆರ್ಡ್ರ್ ಯಶವಂತಪುರಕ್ಕೆ ಬಿದ್ದಿದೆ. ಇಲ್ಲಿಂದ ಲಾಂಗ್ ಹೋಗಿ ಬಂದುಬಿಡೋಣ. ಬನ್ನಿ ನೋಡಿ ಆರ್ಡ್ರ್ ಯಾವ್ದು ಬಿದ್ದಿದೆ ಅಂತ. ಯಾವುದೋ ಹುಡುಗಿ ಇರ್ಬೋದು ಮೋಸ್ಟ್ಲಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಚಲೋ ಹೋಗೋಣ ಇವಾಗ. ಬಾಯ್. 15 minutes later. ನೋಡಿ, ಇವರೇ ನಮ್ಮ ಕಸ್ಟಮರು. ಅಲ್ಲಿಂದ ಕೋಗಿಲ್ ಕ್ರಾಸಿಂದ ಬೇಗ ಎತ್ಕೊಂಡು ಅರ್ಜೆಂಟಲ್ಲಿ ಟ್ರೈನ್ ಇದೆ ಅಂದ್ಬಿಟ್ಟು ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಸರ್ರ ಅಂತ ಕರ್ಕೊಂಡ್ಬಂದ್ಬಿಟ್ಟೆ ಯಶವಂತಪುರ ಹತ್ರ. ಏನು ಹೇಳ್ತೀರಾ ಬೈ? ರ್ಯಾಪಿಡೋ ಇಡ್ಲಿನ ಒಳ್ಳೆಯದು? ಇಡ್ಲಿ ಒಳ್ಳೆಯದು, ಬೇಗ ಬನ್ನಿ. ಎಮರ್ಜೆನ್ಸಿ ರ್ಯಾಪಿಡೋ ಇಡ್ಲಿ ಬೆಂಗಳೂರಲ್ಲಿ ಎಮರ್ಜೆನ್ಸಿ ಇದ್ದರೆ ಬೇಕಾಗುತ್ತೆ. ಸರಿ, ಇವಾಗ ಬಾಯ್ ಹೇಳೋಣ. ಅವ್ರು ಬಾಗಿಲು ಕೊಟ್ಟು ಹೋಗ್ಬೇಕಂತೆ. 6 ಗಂಟೆಗೆ ಟ್ರೈನ್ ಇದೆ. ಸೊ ಬಾಯ್ ಗೈಸ್, ತಿರ್ಗಾ ಇಲ್ಲಿಂದ ಸೀದಾ ಯಶವಂತಪುರದಿಂದ ತಿರ್ಗಾ ಮತ್ತೆ ಯಲಹಂಕಕ್ಕೆ ಬಿದ್ದಿದೆ. ನಮ್ಮ ಮನೆ ಹತ್ರನೇ. ಈ ಆರ್ಡ್ರಿಂದ ಎತ್ಕೊಂಡು ಸೀದಾ ಮನೆಗೆ ಹೋಗ್ಬಿಡೋಣ, ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಸೊ ನೋಡೋಣ ಕಸ್ಟಮರ್ ಎಲ್ಲಿದ್ದಾರೆ ಅಂತ ಹೋಗಿ ಹುಡ್ಕೋಣ. ಬನ್ನಿ. ಗೋ ಟು ಪಿಕಪ್. ಇಲ್ಲಿಂದ ಯಾರೋ 1.5 ಕಿಲೋಮೀಟ್ರಲ್ಲಿದ್ದಾರೆ. ಹೋಗ್ಬಿಟ್ಟು ಅವ್ರನ್ನ ಪಿಕಪ್ ಮಾಡ್ಕೊಂಡು ಹೋಗೋಣ. ಬೈಕ್. 1 hour later. ನೋಡಿ, ಸೆಕೆಂಡ್ ಡ್ರಾಪ್. ಸೊ ಅಲ್ಲಿಂದ ಸೆಕೆಂಡ್ ಡ್ರಾಪ್ ಮಾಡಿದ್ದಾಯಿತು. ಇವಾಗ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಸೊ ಇವಾಗ ಅಮೌಂಟನ್ನ ಕಲೆಕ್ಟ್ ಮಾಡಿದ್ದಾಯಿತು. ನೋಡಿ, ಅಮೌಂಟ್ ಎಷ್ಟು ಅಂದರೆ 160 ರೂಪೀಸ್ ಇದೆ. ಇವಾಗ ಇಲ್ಲಿಂದ ಸೀದಾ ಮನೆಗೆ ಹೋಗೋಣ. ನೆಕ್ಸ್ಟ್ ಆರ್ಡರ್ ಇದ್ದರೆ ನೋಡೋಣ. A few moments later.
ಗೈಸ್ ಇನ್ನೊಂದು ಆರ್ಡರ್ ಬಿದ್ದಿದೆ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ಅಂತ ಗೊತ್ತಿಲ್ಲ. ಗೋ ಟು ಪಿಕಪ್ ಹೋಗ್ತಾಣ. ಇಲ್ಲಿಂದ 1.5 ಕಿಲೋಮೀಟರ್ ಇದೆ. ಹೋಗ್ಬಿಟ್ಟು ಪಿಕಪ್ ಮಾಡಿಕೊಂಡು ಡ್ರಾಪ್ ಲೊಕೇಶನ್ ಬಿಟ್ಬಿಡೋಣ. ಇದು 5 minutes later. ಇದು ನಂದು 3ನೇ ಟ್ರಿಪ್ಪು. ಇವರೇ ನಮ್ಮ 3ನೇ ಕಸ್ಟಮರು. ಏನ್ ಬ್ರೋ, ರ್ಯಾಪಿಡೋ ಬೆಂಗಳೂರಲ್ಲಿ ಇರ್ಬೇಕಾ ಬೇಡವಾ? Yeah, definitely we need Rapido here. Otherwise, it is very difficult to survive. ఎందుకు బ్రో ర్యాపిడో లేకపోతే అయ్యదా? అంటే మనం ప్రతిసారి ఎఫోర్డ్ చేయలేం కదా ఆటోకి. ఇన్ కేస్ ఇప్పుడు ట్రాఫిక్ ఫుల్గా ఉన్నప్పుడు మనం బైక్లో ఈజీగా వెళ్ళిపోవచ్చు కదా. అందుకే ర్యాపిడో చాలా ఇంపార్టెಂಟ್. ಸೊ ಇವರು ಆಂಧ್ರದವರು. ಕನ್ನಡ ಬರುತ್ತಲ್ಲ ನಿಂಗೆ? ಸ್ವಲ್ಪ ಬರುತ್ತೆ ಸ್ವಲ್ಪ. ನಮ್ಮ ಫ್ರೆಂಡೇ ಇವರು. ನಮ್ಮ ಮುರಳಿ ಮಚ್ಚನ್ ಫ್ರೆಂಡೇ ಇವರು. ಓಕೆ, ಇವ್ರನ್ನ ಇಲ್ಲಿಂದ ಬೈ ಮಾಡಿ ಕಳ್ಸ್ಕೊಡೋಣ. ಬೈ. ನೋಡಿ ಹೆಂಗೆ ಬೀಳ್ತಾ ಇದೆ ಆರ್ಡ್ರ್ಗಳು. ಆದರೆ ಮಾಡೋದಕ್ಕೆ ನನ್ನ ಕೈಯಿಂದ ಟೈಮ್ ಇಲ್ಲ. ತಿರ್ಗಾ ಬೆಳಗ್ಗೆ ನಾನು ಇದಕ್ಕೆ ಹೋಗಬೇಕು. ಇವತ್ತು 390 rupees ನಾನು ಅರ್ನ್ ಮಾಡಿರೋದು. ಒಂದು 5 o'clock ನೋಡಿ ಟೈಮಿಂಗ್ ಕೂಡ 7 ಆಗ್ತಾ ಇದೆ. 2 ಅವರ್ಸಲ್ಲಿ 390 rupees ಏನೋ ಅರ್ನ್ ಮಾಡಿದ್ದೀನಿ. ಗೈಸ್ ಇವಾಗ ಬೆಂಗಳೂರು ವೆದರು ಆಟೋಮೆಟಿಕ್ಕಾಗಿ ಏನಾಗೋಗಿದೆ ಅಂದರೆ ಸಡನ್ನಾಗಿ ಹಿಮಾಚಲ್ ಪ್ರದೇಶ ಆಗೋಗಿದೆ. ಇವಾಗ ನೈಟ್ ಬೇರೆ ಆಗ್ತಾಯಿದೆ. ಸಿಕ್ಕಾಪಟ್ಟೆ ಮಂಜು ಬರ್ತಾ ಇದೆ. ಸೊ ನಾನು ರ್ಯಾಪಿಡೋ ಮಾಡಿರೋ 3 ಕಸ್ಟಮರ್ನೂ ಕೇಳಿದೆ, ರ್ಯಾಪಿಡೋ ಇರಬೇಕಾ ಬ್ರೋ ಬೆಂಗಳೂರಲ್ಲಿ ಅಂದರೆ ಅವ್ರು ಹೇಳ್ತಾರೆ ರ್ಯಾಪಿಡೋ ಇರಲೇಬೇಕು ಬ್ರೋ. ಬೆಂಗಳೂರಲ್ಲಿ ರ್ಯಾಪಿಡೋ ಇಲ್ಲ ಅಂದರೆ ತುಂಬ ಕಷ್ಟ ಆಗೋಗುತ್ತೆ. ಟ್ರಾಫಿಕ್ಕಿಂದ ಸೇಫ್ ಆಗೋದಕ್ಕಾದ್ರೂ ರ್ಯಾಪಿಡೋ ಇರಬೇಕು ಅಂತ 3 ಜನನೂ ಹೇಳಿದ್ರು. ಸೊ ಅವ್ರ ಒಪಿನಿಯನು ಇಷ್ಟೇ, ರ್ಯಾಪಿಡೋ ಇರಬೇಕಂತೆ. ಅದು ರ್ಯಾಪಿಡೋ ಒಳ್ಳೇದು ಅಂತ ಅವರು ಹೇಳಿದ್ದು. ನೋಡಿ 390 rupees ಏನೋ ಆಗಿದೆ. 500 rupees ಆದರೆ ರೌಂಡ್ ಫಿಗರ್ ಆಗುತ್ತೆ. ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ 30 minutes later. ಗೈಸ್ ಬರೀ ರೋಡ್ ನೋಡಿಕೊಂಡು ಫೋನ್ ನೋಡಿಕೊಂಡು ನಿಂತ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು 1/2 hour ಮೇಲೆ ಆಯಿತು. ಯಾವುದೋ ಆರ್ಡ್ರ್ ಬರೋಂಗೆ ಕಾಣ್ತಾ ಇಲ್ಲ. ಬಂದರೆ ಎಲ್ಲ ಸಿಕ್ಕಾಪಟ್ಟೆ ಲಾಂಗ್ ಬರ್ತಾ ಇದೆ. ವೈಟ್ಫೀಲ್ಡು, ಎಲೆಕ್ಟ್ರಾನಿಕ್ ಸಿಟಿ ಅಷ್ಟಿಷ್ಟು ದೂರ ಎಲ್ಲ ನನಗೆ ಹೋಗೋಕ್ಕಾಗಲ್ಲ. ತಿರ್ಗಾ ವಾಪಸ್ ಬರಬೇಕು ಮನೆಗೆ. ತಿರ್ಗಾ ಬೆಳಗ್ಗೆ ಒಂದು 5 ಗಂಟೆಗೆ ಎದ್ದು ಡ್ಯೂಟಿಗೆ ಬೇರೆ ಹೋಗಬೇಕು. ಸೊ ಇನ್ನು ಇಲ್ಲಿಂದ ಮನೆಗೆ ಹೋಗೋ ದಾರಿಲಿ ಯಾವುದನ್ನ ಬಿದ್ದರೆ ನೋಡ್ತೀನಿ. ಇಲ್ಲಾಂದರೆ ಈ ವಿಡಿಯೋನ ಮನೆಗೆ ಹೋದ್ಮೇಲೆ ಎಡಿಟ್ ಮಾಡ್ತೀನಿ. ಓಕೆನಾ? ವೆಯ್ಟ್ ಮಾಡೋಣ ನೋಡಿ. 1 minute later. ಇವಾಗ ನಂದು 4ನೇ ಆರ್ಡ್ರ್ ಬಿದ್ದಿದೆ. ಬನ್ನಿ ಇವಾಗ ಕಸ್ಟಮರ್ ಹತ್ರ ಹೋಗೋಣ. ಇಲ್ಲಿಂದ 1.5 ಕಿಲೋಮೀಟ್ರಿಗೆ 51 ರೂಪಾಯಿದು. ಬನ್ನಿ ಹೋಗೋಣ. ಮಳೆ ಬರ್ತಾ ಇದೆ. Then a few minutes later. 4ನೇ ಕಸ್ಟಮರ್ ಲೊಕೇಶನ್ಗೆ ಬಂದಿದ್ದೀವಿ. ಅವ್ರದ್ದೇನೋ ಬ್ಯಾಟ್ರಿ ಡೆಡ್ ಮಧ್ಯಾಹ್ನ ಆಗಿದ್ದಕ್ಕೆ ಗಾಡಿನೇ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾನೆ ಪುಣ್ಯಾತ್ಮ. ಇವಾಗ ಒಂದು ಗಾಡಿ ತೊಗೊಂಡು ಹೋಗೋದಕ್ಕೆ ರ್ಯಾಪಿಡೋ ಬುಕ್ ಮಾಡಿಕೊಂಡು ಕರ್ಕೊಂಡ್ಬಂದಿದ್ದಾನೆ. ಸೊ ಇವಾಗ ಇಲ್ಲಿಂದ ಗಾಡಿ ಸ್ಟಾರ್ಟ್ ಆದರೆ ಕರ್ಕೊಂಡು ಹೋಗ್ಬೇಕು. ಇಲ್ಲ ಅಂದರೆ ತಿರ್ಗಾ ಅವ್ರನ್ನ ಅದೇ ಲೊಕೇಶನ್ಗೆ ಡ್ರಾಪ್ ಮಾಡಬೇಕು. ಇವರೇ ಕಸ್ಟಮರು. ಭಯ್ಯ ಇದ ಬೋಲೋ ಕ್ಯಾ ಆಪ್ ಬೈಕ್ ಯಾರಿಗೆ ಪ್ರಾಬ್ಲಮ್ ನೋಡಿ. ಇವರು ವೆಸ್ಟ್ ಬೆಂಗಾಲ್ ಅವರು. ಬಂದು 1 ತಿಂಗಳೇನೋ ಆಯಿತು. ಇವ್ರಿಗೆ ಸುತಾರಾಮ್ ಕನ್ನಡ ಬರೋದೇ ಇಲ್ಲ. ಓಕೆ ಪರವಾಗಿಲ್ಲ, ಆದ್ರೂ ಕಲಿತಾರೆ ಮುಂದೆ ಅಂತ ಹೇಳಿದ್ದಾರೆ. ಭಯ್ಯ ಪೂರಾ आपको कौन सा गाँव अच्छा लगता? आप अभी आने वक्त बोला है ना, इधर की क्या प्रॉब्लम है बेंगलोर का, बोलो. बेंगलुरु में सब प्रॉब्लम है. एजुकेशन तो मुझे बहुत पसंद है. एजुकेशन अच्छा है इधर. हाँ. सबसे अच्छा है एजुकेशन. हाँ. डॉक्टर में अगर पढ़ना है तो बेंगलोर सबसे बेस्ट है. मैं सबको सजेस्ट करूँगा ही. हाँ. पूरा इंडिया में सबसे एजुकेशन अच्छा देता है बेंगलोर हाँ. डॉक्टर के लिए. And सब अच्छा है बेंगलोर में. लेकिन ट्रैफिक लेकिन ट्रैफिक बहुत खतरनाक भाई. ट्रैफिक से सब परेशान है. नेचर बहुत ठंडी है मौसम. सब कुछ अच्छा है. डेवलप सिटी है. ಇವರು ಆಲ್ಮೋಸ್ಟ್ ಒಂದು 4-5 ಸ್ಟೇಟ್ಗಳು ವೆಸ್ಟ್ ಬೆಂಗಾಲಿಂದ ಎಲ್ಲ ಸುತ್ತ ಕೇರಳ, ಆಮೇಲೆ ಹೈದ್ರಾಬಾದ್, ಡೆಲ್ಲಿ ಎಲ್ಲ ಓಡಾಡ್ಕೊಂಡ್ ಬಂದಿದ್ದಾರೆ. ಆದ್ರೂ ಇವ್ರಿಗೆ ಈ ಜಾಗ ಬೆಂಗಳೂರು ಅಂದ್ರೆ ಪರವಾಗಿಲ್ಲ. ಟ್ರಾಫಿಕ್ ಒಂದ್ಬಿಟ್ಟು ಎಲ್ಲ ಇಷ್ಟ. ಇವ್ರನ್ನ ಎಲ್ಲಿ ಪಿಕಪ್ ಮಾಡಿದ್ನೋ ಅಲ್ಲೇ ಡ್ರಾಪ್ ಮಾಡು ಅಂತ ಕೇಳ್ತಿದ್ದಾರೆ. ಎಕ್ಸ್ಟ್ರಾ ಚಾರ್ಜ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಈ ಅಪ್ಪನ ತಗೊಂಡೋಗಿ ಅಲ್ಲೇ ಬಿಟ್ಬಿಟ್ಟು ನನಗೆ 52 rupees ಇತ್ತು. ತಿರ್ಗಾ ಅಪ್ ಅಂಡ್ ಡೌನು 104 rupees ಆಗುತ್ತೆ, ಕೊಡ್ತಾರೆ. ಇವಾಗ ಇಲ್ಲಿಂದ ತಗೊಂಡೋಗಿ ಅವ್ರನ್ನ ಅಲ್ಲೇ ಬಿಟ್ಬಿಡೋಣ. ಭಯ ಚಲಂಗೆ? ಹಾಂ ಟೀಕೆ, ಬನ್ನಿ ಹೋಗೋಣ. A few moments later. ಇದು ಯಾರೋ 2ನೇ ಸಲ ಲೇಡೀಸ್ ಬರ್ತಾ ಇದ್ದಾರೆ. ಯಾರು ಅಂತ ಗೊತ್ತಿಲ್ಲ. ನೋಡೋಣ ಇರ್ರಿ, ಬಂದ್ಮೇಲೆ ಗೊತ್ತಾಗುತ್ತೆ. ಹೊಟ್ಟೆ ಹಸು ಆಗ್ತಾ ಇದೆ. ಹೋಗ್ಬೇಕಿನ್ನ ಮನೆಗೆ ಹೋಗ್ಬಿಡೋಣ. 15 minutes later. ನೋಡಿ ಇದು ಲಾಸ್ಟ್ ಟ್ರಿಪ್ಪು ಮಾಡಿದೆ. ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀನಿ ಮನೆಗೆ. ಸೊ ಇವರು ಆ ಕಡೆ ತಿರ್ಕೊಂಡ್ಬಿಟ್ಟಿದ್ದಾರೆ. ಅವರು ಫೋನ್ಪೇ ಮಾಡಿಸ್ತಾ ಇದ್ದಾರೆ. ಇವಾಗ ಇಲ್ಲಿಂದ ರೇವಾ ಯೂನಿವರ್ಸಿಟಿ ಹತ್ರ ಲಾಸ್ಟ್ ಟ್ರಿಪ್ ಇದೆ. ಇವಾಗ ಇಲ್ಲಿಂದ ಮನೆಗೆ ಹೋಗ್ಬಿಟ್ರೆ ಇವತ್ತಿಗೆ ಟ್ರಿಪ್ ಎಂಡ್ ಮಾಡಿಬಿಡ್ತೀನಿ, ಸಾಕು.
ಅವರು ಸ್ಕ್ಯಾನರ್ ಕಳಿಸಿದ್ದಾರೆ ಅವ್ರ ಸಿಸ್ಟರ್ಗೆ ಯಾರಿಗೋ ಫೋನ್ಪೇ ಮಾಡಿಸೋದಕ್ಕೆ. ಸೊ ಮಾಡಿಸಿದ್ಮೇಲೆ ಇಲ್ಲಿಂದ ಮನೆಗೆ ಹೋಗೋದೇ ಕೆಲಸ. 5 minutes later. ಮನೆಗೆ ಬಂದಿದ್ದೀನಿ ಇವಾಗ ಎಷ್ಟು ರೂಪಾಯಿ ದುಡ್ಡು ತಂದಿದ್ದೀನಿ ಅರ್ನ್ ಮಾಡಿದ್ದೀನಿ ಅಂದರೆ ತೋರಿಸ್ತೀನಿ ರೀ. 498 ರುಪೀಸ್ ಏನೋ ಆಗಿದೆ ಟೋಟಲಾಗಿ. ಅಷ್ಟು ಮಾಡಿದ್ದೀನಿ. ಇನ್ನು ಬಿಲ್ಟನೇ ಇದೆ. 5 o'clock ಏನೋ ಸ್ಟಾರ್ಟ್ ಮಾಡಿದೆ, 8:30 ಏನೋ ಆಗ್ತಾಯಿದೆ ನೈಟು. ನೋಡಿ ತೋರಿಸ್ತೀನಿ ನೋಡಿ. 498 ರುಪೀಸ್ ಏನೋ ಅರ್ನ್ ಮಾಡಿರೋದು ಇವತ್ತು. ನೋಡಿ ಟೋಟಲಾಗಿ 5 ಆರ್ಡ್ರ್ ಮಾಡಿದ್ದೀನಿ. 498 ರುಪೀಸ್ ಆಗಿದೆ. 5 ಗಂಟೆಯಿಂದ 8:30ವರೆಗೂ ಸ್ಟಾರ್ಟ್ ಮಾಡಿರೋದು. ನಾನು ರ್ಯಾಪಿಡೋ ಮಾಡಿರೋ ಪ್ರತಿಯೊಬ್ಬರಿಗೂ ಕೇಳ್ತೀನಿ, ಅವ್ರು ಹೇಳ್ತಾರೆ ರ್ಯಾಪಿಡೋ ಇರೋದು ಒಳ್ಳೆಯದು ಅಂತ ಹೇಳ್ತಾರೆ. ರ್ಯಾಪಿಡೋ ಇರೋದು ಅವ್ರಿಗೆ ಯೂಸ್ ಆಗ್ಬೋದು, ಬಟ್ ಆಟೋದವ್ರಿಗೆ ಲಾಸ್ ಆಗುತ್ತೆ. ಅದು ಅವ್ರಿಗೆ ಲಾಸ್ ಆಗುತ್ತೆ ಪಾಪ. ಅವ್ರಿಗೇನು ಮಾಡಬೇಕು ಅಂದರೆ ಈ ಹೆಣ್ಮಕ್ಳಿಗೆ ಕೊಡ್ತಾರೆ ಗೊತ್ತಾ 2000 ಅಂತ, ಅದೇ ಥರ ಅವ್ರಿಗೂ ಒಂದು 3-3 ಸಾವಿರ ತಿಂಗಳಿಗೆ ಅಂತ ಆಟೋದವ್ರು ಕೊಟ್ಟರೆ ಗೌರ್ಮೆಂಟ್ಗೆ ಏನೂ ಲಾಸ್ ಆಗಲ್ಲ ಅನ್ನೋದು ನನ್ನ ಒಪಿನಿಯನ್ನು. ಸೊ ನಾನಿವತ್ತು ಜಸ್ಟ್ ಯೂಟ್ಯೂಬ್ಗೆ ಹಾಕೋದಕ್ಕೋಸ್ಕರ ಒಂದು ವೀಡಿಯೋ ಮಾಡ್ತೇನೆ. ಅಂದರೆ ಟೈಮ್ ಪಾಸ್ ಅವಾಗ ಮಾಡ್ತಾ ಇರ್ತೀನಿ. ಎಲ್ಲಾದರೂ ಲಾಂಗ್ ಹೋಗಬೇಕು ಅನಿಸ್ದಾಗ ಸುಮ್ಮನೆ ಹೋಗೋದಕ್ಕೆ ಪೆಟ್ರೋಲ್ ನಂದೇ ವೇಸ್ಟ್ ಆಗುತ್ತೆ. ಅದಕ್ಕೆ ಇದನ್ನು ಮಾಡಿಕೊಂಡು ಅವರು ಕೊಡೋದ್ರಲ್ಲೇ ಅವ್ರಿಗೆ ಎಲ್ಲಿಗೆ ಬೇಕು ಅಲ್ಲಿ ಬಿಟ್ಬಿಟ್ಟು ಬರ್ತಾ ಇರ್ತೀನಿ ಅಷ್ಟೇ. ಯಾವಾಗೂ ಮಾಡಲ್ಲ, ಯಾವಾಗ ಒಂದೊಂದು ಸಲ ತುಂಬ ಮನೇಲೇ ಇದ್ದು ಬೋರ್ ಆದಾಗ ಈ ಕೆಲಸ ಮಾಡ್ತೀನಿ. ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್. ಮನೆಗೆ ಹೋಗಿ ಮಲ್ಕೊಂಬಿಡೋಣ ಊಟ ಮಾಡಿಬಿಟ್ಟು. ಇವಾಗ ಲೇಟಾಗಿದೆ, ನಮ್ಮಪ್ಪ ಬೈತಾರೇನು. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್.